ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವಾಗ ನೀವು ಬ್ಲಾಗಿಂಗನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ರೆಗ್ಯುಲರ್ ಆಗಿ ಕಂಟೆಂಟನ್ನು ಹಾಕಬೇಕಾಗುತ್ತೆ. ಸೊ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ, ನಿಮಗೆ ನೋಡಿರ್ಬೋದು. ಸೊ ಸಿಂಗಲ್ ಪೇಜ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಕೊಂಡು ಯಾವ ಥರ ದುಡ್ಡು ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದ್ದೆ. ಸೊ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಹಾಗಂತಂದರೆ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡುವಂಥ ಅಪ್ಲಿಕೇಶನ್ಗಳನ್ನು ಮಾಡಿಬಿಟ್ಟು, ಸೊ ಅದರದ್ದೇ ಆದಂಥ ನೀವು ಒರಿಜಿನಲ್ ಸಾಫ್ಟ್ವೇರ್ಗಳನ್ನು ಹಾಕ್ಬೋದು. ಇಲ್ಲಪ್ಪ ಅಂತಂದರೆ ಬೇರೆ ಬೇರೆ ವೆಬ್ಸೈಟ್ಸ್ಗಳನ್ನು ನೀವು ಅಂದರೆ ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ಗಳನ್ನು ಕೂಡ ನೀವು ಹಾಕ್ಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ ಆ ಒಂದು ಮೊಬೈಲ್ಗೆ ಯೂಸ್ ಆಗುವಂಥ ಒಂದು ಸಾಫ್ಟ್ವೇರ್ಗಳಾಗಿರ್ಬೋದು, APKಗಳಾಗಿರ್ಬೋದು, ಅಥವಾ ಸಿಸ್ಟಮ್ಗೆ ಯೂಸ್ ಆಗುವಂಥ ಸಾಫ್ಟ್ವೇರ್ಗಳಾಗಿರ್ಬೋದು, ಅವುಗಳ ಒಂದು ಒರಿಜಿನಲ್ ಏನು ಪ್ರಾಡಕ್ಟ್ಸ್ ಇರುತ್ತಲ್ಲ, ಸೊ ಅದನ್ನು ನೀವು ಲಿಂಕ್ ಮಾಡಿಕೊಂಡು ಅಫಿಲಿಯೇಟ್ ಮಾಡ್ಬೋದು. ಸೊ ಇದೆಲ್ಲ ಒಂದು ಏನಪ್ಪ ಅಂತಂದರೆ ಸ್ಟೆಪ್ಗಳು ಬರುತ್ತೆ. ಬಟ್ ಏನಪ್ಪ ಅಂತಂದರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನು ನೀವು ನಿಮ್ಮ ಒಂದು ವೆಬ್ಸೈಟ್ಸ್ಗಳಲ್ಲಿ ಹಾಕ್ಬಿಟ್ಟು ಏನು ಮಾಡ್ಬೋದಪ್ಪ ಅಂತಂದರೆ ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದೇ ರೀತಿ ಅದರಿಂದ ದುಡ್ಡು ಕೂಡ ಮಾಡ್ಬೋದು. ಹಾಗಂತಂದರೆ ಯಾವ ಥರ ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ ಒಂದು ಗಿವ್ ಅವೇನ ಮಾಡಿದ್ದೆ. ಸೊ ಆ ಗಿವ್ ಅವೇ ಅನೌನ್ಸ್ಮೆಂಟ್ ಆದಷ್ಟು ಬೇಗ ನಾನು ಮಾಡ್ತೀನಿ. ಸೊ ಯಾರೆಲ್ಲ ಕಮೆಂಟ್ಸ್ ಮಾಡಿದರೆ ಆ ಕಮೆಂಟ್ಸ್ಗಳ ಪ್ರಕಾರ ನಾನು ಒಂದು ಬೆಸ್ಟ್ ಕಮೆಂಟನ್ನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ನಾನು ಗಿವ್ ಅವೇನ ಕೊಡ್ತೀನಿ. ಸೊ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಹೋಗ್ಬಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಒಂದು ಬ್ಲಾಗ್ ಅಥವಾ ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಮಗೆ ಹೋಸ್ಟಿಂಗ್ ಮತ್ತು ಡೊಮೇನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗ್ ಮತ್ತು ಡೊಮೇನ್ ಎಲ್ಲಿ ಸಿಗುತ್ತೆ? ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಒಂದು ಹೋಸ್ಟಿಂಗ್ ಕಂಪ್ನಿಗಳು ಬರುತ್ತೆ. ಬಟ್ ಏನಪ್ಪ ಅಂತಂದರೆ ನಾನು ರೆಕಮೆಂಡ್ ಮಾಡೋದು ಯಾವುದಪ್ಪ ಅಂತಂದರೆ ಹೋಸ್ಟಿಂಗರ್. ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಹೋಗಿ ನೀವು ಪರ್ಚೇಸ್ ಮಾಡ್ತೀರಿ ಅಂತಂದರೆ ಇನ್ನೂ 10 to 20% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಪರ್ಚೇಸ್ ಮಾಡಿರುವಂಥ ಒಂದು ಇನ್ವಾಯ್ಸ್ ಏನಿರುತ್ತೆ ಅದನ್ನು ನನಗೆ ಕಳಿಸಿದ್ರಿ ಅಂತಂದರೆ ನಾನು ನಿಮಗೆ ಕೆಲವೊಂದು ಪ್ರೀಮಿಯಂ ಪ್ಲಗಿನ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಪರ್ಚೇಸ್ ಮಾಡೋದು ಏನು ಅನ್ನೋದನ್ನು. ಸ್ನೇಹಿತರೆ, ನೋಡ್ಬೋದು, ನಿಮಗೆ ಡಿಸ್ಕ್ರಿಪ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಅಂತ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ 149 rupees ಪರ್ ಮಂತದ್ದು ಆಪ್ಷನ್ ಇದೆ, ನಡೀತಾ ಇದೆ ನೋಡ್ಬೋದು. ಸೊ ಇಲ್ಲಿ ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಡಿ. ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದರೆ ಇಲ್ಲಿ ಪ್ರೀಮಿಯಂ ವೆಬ್ಸೈಟ್ ಅಂತ ಅಂದರೆ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಕೆಳಗಡೆ ಬಂದರೆ ಅಂದರೆ ಇದರಲ್ಲಿ 25 ವೆಬ್ಸೈಟ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ 25 GB ವರೆಗೂ ನಿಮಗೆ SSD ಸ್ಟೋರೇಜ್ ಸಿಗುತ್ತೆ. ಸೊ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಫ್ರೀ ಡೊಮೇನ್ ನಿಮಗೆ ಸಿಗುತ್ತೆ. ಅದೇ ರೀತಿ ಇನ್ ಕೇಸ್ ಹಳೆ ವೆಬ್ಸೈಟ್ ಇತ್ತು ನೀವು ಮೈಗ್ರೇಷನ್ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟು 25 ಮೇಲ್ ಬಾಕ್ಸಸ್ ಸಿಗುತ್ತೆ 1 ವರ್ಷದವರೆಗೂ ಫ್ರೀ. ಅದೇ ರೀತಿ ಅನ್ಲಿಮಿಟೆಡ್ ಫ್ರೀ SSL ಸರ್ಟಿಫಿಕೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದನ್ನು ನೀವೇನು ಮಾಡೋದಪ್ಪ ಅಂತಂದರೆ ಪರ್ಚೇಸ್ ಮಾಡ್ಬೋದು. ಚೂಸ್ ಅ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಚೂಸ್ ಅ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಡೈರೆಕ್ಟಾಗಿ ಕಾರ್ಟ್ಗೆ ಬರುತ್ತೆ. ಅಲ್ಲಿ ನಿಮಗೆ ಅಂತಂದರೆ ನಿಮಗೆ ಯಾವುದು ಎಷ್ಟು ಮಂತದ್ದು ಬೇಕೋ ಆ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಆಲ್ರೆಡಿ 48 ಮಂತ್ಸದ್ದು ಇಲ್ಲಿ ಸೆಲೆಕ್ಟ್ ಇದೆ. ಸೊ ನಾನೇನಪ್ಪ ಅಂತಂದರೆ ಅದನ್ನು 24 ಅಥವಾ 12 ಮಾಡ್ತೀನಿ. ಸೊ 12 ಮೇಲೆ ಕ್ಲಿಕ್ ಮಾಡಿದಪ್ಪ ಅಂತಂದರೆ ನೋಡ್ಬೋದು 2600 ಸಮಥಿಂಗ್ ಬರುತ್ತೆ. ಸೊ ನೀವು ಆ ಒಂದು ಲಿಂಕ್ ಮುಖಾಂತರ ಬಂದಿದ್ರೆ ಅಂತಂದರೆ ಆಲ್ರೆಡಿ ನಿಮಗೆ 20% ಡಿಸ್ಕೌಂಟ್ ಇಲ್ಲಿ ತೋರಿಸಿರುತ್ತೆ. ಸೊ ಆಲ್ಮೋಸ್ಟ್ ಮಿನಿಮಮ್ ಅಂದ್ರೂ 1 ವರ್ಷದ ಪ್ಲ್ಯಾನನ್ನು ನೀವು ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕಂಟಿನ್ಯೂ ಮಾಡಿ. ನಿಮ್ಮ ಕಂಪ್ಲೀಟ್ ಲಾಗಿನ್ ಡೀಟೇಲ್ಸ್ ಇರುತ್ತೆ. ಲಾಗಿನ್ ಆಗಿ ಸೈನ್ ಅಪ್ ಆಗಿಬಿಟ್ಟು ಪೇಮೆಂಟ್ ಮಾಡಿದೆ ಅಂತಂದರೆ ಡೈರೆಕ್ಟಾಗಿ ನಿಮಗೇನಪ್ಪ ಅಂತಂದರೆ ಹೋಸ್ಟಿಂಗ್ ಅದು ಡ್ಯಾಶ್ಬೋರ್ಡ್ ಬರುತ್ತೆ. ಅಲ್ಲಿ ವರ್ಡ್ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ವರ್ಡ್ಪ್ರೆಸ್ಸನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ ಮೇಲೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದೇನಪ್ಪ ಅಂತಂದರೆ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್. ಸೊ ಇದ್ರ ಬಗ್ಗೆ ಇನ್ನು ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ಸೊ ಹಳೆ ವೀಡಿಯೋಸ್ಗಳಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೀವು ನೋಡ್ಬೋದು. ಸೊ ಇಲ್ಲಿ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಒಂದು ಸಾಫ್ಟ್ವೇರ್ಗಳನ್ನು ಅಪ್ಲಿಕೇಶನ್ APKಗಳನ್ನು ಯಾವ ಥರ ನಾವು ಇನ್ಸ್ಟಾಲ್ ಅಂದರೆ ನಾವು ಇಲ್ಲಿ ಏನು ಮಾಡೋದಪ್ಪ ಅಂತಂದರೆ ಅವರು ಯಾರಿಗಾದರೂ ಒಂದು APK ಬೇಕು ಅಂತಂದರೆ ಅದು ಗೂಗಲ್ ಸರ್ಚ್ ಮಾಡಿದಾಗ ನಮ್ಮ ವೆಬ್ಸೈಟ್ ಓಪನ್ ಆಯ್ತು ಅಂತಂದರೆ ಸೊ ಅವರು ಆ ಒಂದು APKಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ಅವರು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಆ ಥರ ಒಂದು ವೆಬ್ಸೈಟ್ ಇದನ್ನು ನಾನು ತೋರಿಸ್ತಾ ಇದ್ದೆ. ಸೊ ಇಲ್ಲಿ ಮೊದಲಿಗೆ ಏನಪ್ಪ ಅಂತಂದರೆ ಅಫಿಲಿಯನ್ಸ್ ಮೇಲೆ ಬಂದುಬಿಟ್ಟು ಥೀಮ್ಸ್ ಮೇಲೆ ಬನ್ನಿ. ಸೊ ಥೀಮ್ಸ್ ಮೇಲೆ ಬಂದ್ರಪ್ಪ ಅಂತಂದರೆ ಕೆಲವೊಂದು ಫ್ರೀ ಥೀಮ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಒಂದೇನಪ್ಪ ಅಂತಂದರೆ ಒಂದು ಸಿಂಪಲ್ ಆಗಿರುವಂಥ ಒಂದು ಥೀಮನ್ನು ಇನ್ಸ್ಟಾಲ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಬ್ಲಾಗ್ ಹ್ಯಾಶ್ ಅಂತ ಇದೆ. ಸೊ ಅದನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಕ್ಟಿವೇಟ್ ಡೈರೆಕ್ಟಾಗಿ ಮಾಡ್ಕೋತೀನಿ. ಸೊ ಆ್ಯಕ್ಟಿವೇಟ್ ಆದ ಮೇಲೆ ನಮ್ಮ ಒಂದು ಬ್ಲಾಗ್ ನೋಡೋಣ ಯಾವ ಥರ ಕಾಣಿಸ್ತು. ಸೊ ಇದು ಬೇಸಿಕ್ ಥೀಮ್. ಸೊ ನಾನು ಇದನ್ನು ರಿಫ್ರೆಶ್ ಮಾಡ್ತೀನಿ. ಸೊ ರಿಫ್ರೆಶ್ ಮಾಡಿ ಆದ ಮೇಲೆ ನಮ್ಮ ಒಂದು ಥೀಮ್ ನೋಡ್ಬೋದು. ಈ ಥರ ಥೀಮ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ.
ಸೊ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ APK. ಸೊ APK ನಿಮ್ಮ ಹತ್ರ ಫಸ್ಟು ಇರಬೇಕಾಗತ್ತೆ. ಸೊ ಆ APKಗಳನ್ನು ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಿಸ್ಟಮಲ್ಲಿ ಇಟ್ಕೊಂಡಿರಬೇಕು. ಸೊ ಸಿಸ್ಟಮಲ್ಲಿ ಇಟ್ಕೊಂಡು ಆದ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಆ ಒಂದು APKಗಳ ಒಂದು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊತ ಬರಬೇಕು. ಸೊ ಪೋಸ್ಟ್ ಮೇಲೆ ಬನ್ನಿ, ಆ್ಯಡ್ ನ್ಯೂ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ APKಯನ್ನು ಹಾಕ್ತಾ ಇದ್ದೀರ ಅದಲ್ಲ, ಇಲ್ಲಿ ಟೈಟಲನ್ನು ಹಾಕಬೇಕಾಗತ್ತೆ. ಸೊ ಕೈನ್ ಮಾಸ್ಟರ್ APK ಅಂತ ಹಾಕ್ಬಿಟ್ಟು ಆ ಕೈನ್ ಮಾಸ್ಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಸೊ ಇಮೇಜಸ್ ಆಗಿರ್ಬೋದು, ಅದರ ಸ್ಕ್ರೀನ್ಶಾಟ್ಸ್ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಸೊ ಎಕ್ಸ್ಪ್ಲೈನ್ ಮಾಡಿ ಆದ ಮೇಲೆ ಒಂದು ಡೌನ್ಲೋಡ್ ಬಟನನ್ನು ಹಾಕಿ. ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಾನೊಂದು ಬಟನನ್ನು ಹಾಕ್ತೀನಿ. ಪ್ಲಸ್ ಮೇಲೆ ಬನ್ನಿ, ಬಟನ್ ಸರ್ಚ್ ಮಾಡಿ. ಬಟನ್ ಅಂತ ಹಾಕಿದ್ರಪ್ಪ ಅಂತಂದರೆ ಇಲ್ಲಿ ಬರುತ್ತೆ ಬಟನ್ ಅಂತ. ಸೊ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಂತ ಹಾಕಿ. ಸೊ ಇಲ್ಲಿ ಯಾರಾದರೂ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಏನಾಗಬೇಕಪ್ಪ ಅಂತಂದರೆ ಅದು ಡೌನ್ಲೋಡಿಗೆ ಹೋಗಬೇಕು. ಸೊ ಹಾಗಂತಂದರೆ ಅದನ್ನು ಯಾವ ಥರ ಹಾಕೋದು? ಸೊ ನಾವಿಲ್ಲಿ ಸ್ಟೋರೇಜಲ್ಲಿ ಹಾಕಿದ್ವಿ ಅಂತಂದರೆ ನಮಗಿರೋದು 25 GB SSD. ಸೊ ಫುಲ್ ನಾವು ತುಂಬಿದ್ವಿ ಅಂತಂದರೆ ಏನಾಗುತ್ತೆ, ನಮ್ಮ ಒಂದು ವೆಬ್ಸೈಟ್ ಏನಾಗುತ್ತೆ ಸ್ಲೋ ಆಗಿಬಿಡುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವು ಔಟ್ಸೈಡ್ ಒಂದು ಸ್ಟೋರೇಜ್ ಪ್ಲ್ಯಾನನ್ನು ಮಾಡಬೇಕು. ಸೊ ಔಟ್ಸೈಡ್ ಸ್ಟೋರೇಜ್ ಪ್ಲ್ಯಾನ್ ಮಾಡಬೇಕಪ್ಪ ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಕೆಲವೊಂದು ಕ್ಲೌಡ್ ಒಂದು ಸ್ಟೋರೇಜ್ ಸಿಗುತ್ತೆ ನಮಗೆ. ಮೆಗಾ ಆಗಿರ್ಬೋದು, ಟೆರಾಬಾಕ್ಸ್ ಆಗಿರ್ಬೋದು, ಅದೇ ರೀತಿ ಗೂಗಲ್ ಡ್ರೈವ್ ಆಗಿರ್ಬೋದು. ಸೊ ಇದರಲ್ಲಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಟೆರಾಬಾಕ್ಸ್ ಯೂಸ್ ಮಾಡ್ತಿದ್ದೀರಪ್ಪ ಅಂದರೆ ನಿಮಗೆ ಆಲ್ಮೋಸ್ಟ್ 1 TB ವರೆಗೂ ಸ್ಟೋರೇಜ್ ನಿಮಗೆ ಅಲ್ಲಿ ಸಿಗುತ್ತೆ ಟೆರಾಬಾಕ್ಸಲ್ಲಿ. ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಬೇಕಂತಂದರೆ ಹೋಗ್ಬಿಟ್ಟು ಸೈನ್ ಅಪ್ ಆಗಿ ಅದರಲ್ಲಿ ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು. ಸ್ಟೋರೇಜ್ ಮಾಡಿಕೊಂಡು ಅಲ್ಲಿ ಬರುವಂಥ ಒಂದು ಲಿಂಕನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆ URL ಅನ್ನು ಪೇಸ್ಟ್ ಮಾಡಿ ಎಂಟರ್ ಕೊಡಿ. ಸೊ ಇಲ್ಲಿ ಯಾರು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಟೆರಾಬಾಕ್ಸ್ಗೆ ಹೋಗುತ್ತೆ. ಅಲ್ಲಿಂದ ಡೌನ್ಲೋಡ್ ಈಸಿಯಾಗಿ ಮಾಡ್ಕೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಒಂದು ವೆಬ್ಸೈಟ್ಗೂ ಕೂಡ ಸ್ಟೋರೇಜ್ ಹಾಕೋಕ್ಕೆ ಅವಶ್ಯಕತೆ ಇರಲ್ಲ, ಅಲ್ಲಿ ಫ್ರೀ ಒಂದು ವೆಬ್ಸೈಟ್ಸ್ ಕೂಡ ಇರುತ್ತೆ, ಅದರಿಂದ ಕೂಡ ನಿಮಗೆ ದುಡ್ಡು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನೀವೇನು ಮಾಡೋದಪ್ಪ ಅಂತಂದರೆ ಒಂದು ಪೋಸ್ಟ್ಗಳ ಮುಖಾಂತರ ನೀವು ಹಾಕ್ಬೋದು. ಸೊ ಇದಕ್ಕೆ ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ ಕೂಡ ತೊಗೋಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾವು ಇನ್ಸೈಡಲ್ಲಿ ಯಾವುದೇ ಒಂದು ಡೌನ್ಲೋಡ್ ಆಪ್ಷನ್ಸನ್ನೇ ಕೊಟ್ಟಿಲ್ಲ. ಸೊ ಹೀಗಾಗಿ ನಾವು ಹೊರಗಡೆ ಕೊಟ್ಟಿರೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಗೂಗಲ್ ಆ್ಯಡ್ಸೆನ್ಸ್ ಕೂಡ ನಾವು ಹಾಕೋಬೋದು, ಅದೇ ರೀತಿ ಟ್ರಾಫಿಕ್ ಕೂಡ ಹಾಗೆ ಇಲ್ಲಿ ಬರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.